ಹಲೋ, ನಾನು ಡಾಕ್ಟರ್ ಪವಿತ್ರ ಹೆಚ್.ಎನ್. ಐ ಆಮ್ ಅ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್. ಹೇರ್ಸ್ ಒಬ್ಬೊಬ್ರದ್ದು ತುಂಬ ಫ್ರಿಝಿ ಇರುತ್ತೆ, ಡ್ರೈ ಇರುತ್ತೆ. ಯಾವ ಥರ ಶ್ಯಾಂಪೂಸ್ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಯಾವ ಥರ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಇವತ್ತು ನಾನು ಜನರಲ್ ಆಗಿ ಹೇರ್ನ ಯಾವ ಥರ ನಾವು ಕೇರ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಹಲೋ, ನಾನು ಡಾಕ್ಟರ್ ಪವಿತ್ರ ಹೆಚ್.ಎನ್. ಐ ಆಮ್ ಅ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್. ನಾನು ಸ್ಕಿನ್, ಹೇರ್ ಮತ್ತು ಆಸ್ಥೆಟಿಕ್ ಡರ್ಮಟಾಲಜಿ ಪ್ರಾಕ್ಟೀಸ್ ಮಾಡ್ತೀನಿ. ಕ್ಲಿನಿಕ್ ಬಂದುಬಿಟ್ಟು ಜಯನಗರ್ 7 ಬ್ಲಾಕಲ್ಲಿದೆ. ಇವತ್ತು ನಾನು ಜನರಲ್ ಆಗಿ ಹೇರ್ನ ಯಾವ ಥರ ನಾವು ಕೇರ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಒಂದು, ನಮ್ಮದು ಹೇರ್ಸ್ ಒಬ್ಬೊಬ್ರದ್ದು ತುಂಬ ಫ್ರಿಝಿ ಇರುತ್ತೆ, ಡ್ರೈ ಇರುತ್ತೆ. ಸೊ ಇಂಥ ಟೈಮಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಅವ್ರು ಯಾವ ಥರ ಶ್ಯಾಂಪೂಸ್ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಯಾವ ಥರ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ ಅವ್ರದ್ದು ಹೇರ್ಸ್ ತುಂಬ ಫ್ರಿಝಿ ಇದೆ ಅಂತಂದರೆ ಫಸ್ಟ್ ಯಾವಾಗ್ಲೂ ನಾವೇನು ಹೇಳ್ತೀವಿ, ಶ್ಯಾಂಪೂ ಆದಮೇಲೆ ಕಂಡೀಷ್ನರ್ ಹಾಕಿ ಅಂತ ಹೇಳ್ತೀವಿ. ಆದರೆ ತುಂಬ ಹೇರ್ಸ್ ಡ್ರೈ ಆ್ಯಂಡ್ ಫ್ರಿಝಿ ಇದ್ದಾಗ ಫಸ್ಟ್ ಕಂಡೀಷ್ನರ್ ಹಾಕಿಬಿಟ್ಟು ಒಂದು 5-10 ನಿಮಿಷ ಬಿಟ್ಟು ಹೇರ್ಸ್ನ ವಾಶ್ ಮಾಡಿ ಅದಾದ ನಂತರ ಶ್ಯಾಂಪೂ ಅಲ್ಲಿ ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾರ್ಮಲ್ ಆಗಿ ಫಸ್ಟ್ ಯಾವಾಗಲೂ ಸ್ಕಾಲ್ಪಿಗೆ ಚೆನ್ನಾಗಿ ಶ್ಯಾಂಪೂ ಹಚ್ಕೊಂಡು ಸ್ನಾನ ಮಾಡಿ ಅದಾದ ನಂತರ ಲೆಂತಿಗೆ ಯು ಕ್ಯಾನ್ ಯೂಸ್ ದ ಕಂಡೀಷ್ನರ್ ಅಥವಾ ಕಂಡೀಷ್ನರ್ದು ನೆಕ್ಸ್ಟ್ ಹೈಯರ್ ವರ್ಷನ್ ಇಸ್ ಹೇರ್ ಮಾಸ್ಕ್. ಅದನ್ನು ಹಚ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಅಥವಾ 30 ನಿಮಿಷದವರೆಗೂ ಬಿಡ್ಬೋದು. ಅದನ್ನು ಬಿಟ್ಬಿಟ್ಟು ನಂತರ ವಾಶ್ ಮಾಡ್ಕೊಳ್ಳಿ. ಸೊ ಯುವರ್ ಹೇರ್ಸ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಸ್ಮೂತ್ ಅಂತ ಹೇಳ್ಬೋದು. ಜೊತೆಗೆ ನಾವು ತಲೆಗೆ ಎಣ್ಣೆ ಹಚ್ಚಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ 1 ಅಥವಾ 2 ಗಂಟೆ ಕಾಲ ಮುಂಚೆ ಹಚ್ಕೊಬೇಕು. ತಲೆ ಬುರುಡೆಗೆ ಎಣ್ಣೆ ಹಚ್ಬಿಟ್ಟು 1-2 ನಿಮಿಷ ಮಸಾಜ್ ಮಾಡ್ಕೊಳ್ಳಿ, ವೆಲ್ ಆ್ಯಂಡ್ ಗುಡ್. ಬಟ್ ನಾವು ಜಾಸ್ತಿ ಕ್ವಾಂಟಿಟಿ ಎಣ್ಣೆನ ಕೂದಲು ಹೋಲ್ ಲೆಂತಿಗೆ ಹಚ್ಬಿಟ್ಟು 1 hour ಬಿಡಿ. ಸೊ ಏನಾಗುತ್ತೆ, ನಾವು ವಿ ಆರ್ ಎಕ್ಸ್ಪೋಸಿಂಗ್ ಟು ದ ಡಸ್ಟ್, ಸನ್ಲೈಟು. ಹೇರ್ದು ಔಟರ್ ಕವರಿಂಗ್ ಬಂದುಬಿಟ್ಟು ಕೆರಾಟಿನ್ ಇರುತ್ತೆ. ಸೊ ಅದೇನಾಗುತ್ತೆ, ನಾವು ಈ ಥರ ಕಾನ್ಸ್ಟೆಂಟಾಗಿ ಎಕ್ಸ್ಪೋಸ್ ಆಗ್ತಾ ಇದ್ದಾಗ ಮಧ್ಯ ಮಧ್ಯ ಬ್ರೇಕೇಜ್ ಆಗ್ತಾ ಹೋಗುತ್ತೆ. ಸೊ ನೀವು ಎಣ್ಣೆ ಅಥವಾ ಕಂಡೀಷ್ನರ್ ಹಾಕೋದ್ರಿಂದ ಈ ಗ್ಯಾಪ್ಸ್ ಏನಾಗಿರುತ್ತೆ ಸೀಲ್ ಆಗುತ್ತೆ. ಸೊ ನೀವು ನೆಕ್ಸ್ಟ್ ಶ್ಯಾಂಪೂಯಿಂದ ವಾಶ್ ಮಾಡಿದ್ರೂ ಇಟ್ ವಿಲ್ ಬಿ ಪ್ರೊಟೆಕ್ಟೆಡ್. ಸೊ ಶ್ಯಾಂಪೂ ವಿಲ್ ಟೇಕ್ ಆಫ್ ದ ಆಯಿಲ್ ಬಟ್ ದ ಇನ್ ಬಿಟ್ವೀನ್ ಗ್ಯಾಪ್ಸ್ ವಿಲ್ ಬಿ ಸೀಲ್ಡ್. ಅದಾದಮೇಲೆ ಶ್ಯಾಂಪೂ ರಿನ್ಸ್ ಮಾಡ್ಕೊಂಡು ಆದಮೇಲೆ ಲೆಂತಿಗೆ ಕಂಡೀಷ್ನರ್ ಹಾಕಿ ಒಂದು 5 to 10 ಮಿನಿಟ್ಸ್ ಬಿಟ್ಟು ದೆನ್ ವಾಶ್ ಆಫ್. ಇನ್ನೊಂದಷ್ಟು ಜನ ಏನಿರುತ್ತೆ, ಹೇರ್ ಸ್ಟೈಲಿಂಗ್ ಮಾಡ್ಕೊತಾ ಇರ್ತಾರೆ ಕಾನ್ಸ್ಟೆಂಟಾಗಿ, ಸ್ಟ್ರೈಟಿಂಗು ಆ ಥರ ಎಲ್ಲ. ಇಂಥ ಟೈಮಲ್ಲಿ ಯು ಹ್ಯಾವ್ ಟು ಯೂಸ್ ಗುಡ್ ಹೇರ್ ಸೀರಮ್ಸ್ ವಿಚ್ ಆರ್ ಮೆಡಿಕಲಿ ಅವೈಲೇಬಲ್ ಆಲ್ಸೋ. ಸೊ ಇದರಲ್ಲಿ ಹೇರ್ ಪೆಪ್ಟೈಡ್ಸು ಆ ಥರ ಇರುತ್ತೆ. ಬೇಸಿಕಲಿ ಇಟ್ ಈಸ್ ಪ್ರೊಟೆಕ್ಟಿಂಗ್ ಯುವರ್ ಹೇರ್ಸ್. ಆ ಥರ ಇರೋದ್ರಿಂದ ಆಲ್ವೇಸ್ ಯೂಸ್ ಅ ಗುಡ್ ಶ್ಯಾಂಪೂ ವಿಚ್ ಆರ್ ಸಲ್ಫೇಟ್ ಫ್ರೀ, ಪ್ಯಾರಬನ್ ಫ್ರೀ. ಆ್ಯಂಡ್ ನೀವು ಎಣ್ಣೆ ಏನಾದರೂ ಹಚ್ತೀರಾ ಅಂದರೆ ಇಟ್ ಹ್ಯಾಸ್ ಟು ಬಿ 1 to 2 hours ಬಿಫೋರ್ ಯುವರ್ ಹೆಡ್ ಬಾತ್. ಒಂದಷ್ಟು ಜನಕ್ಕೆ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ ಆ್ಯಂಡ್ ಇಟ್ ಈಸ್ ವಿಸಿಬಲ್ ಆ್ಯಸ್ ಫ್ಲೇಕ್, ವೈಟ್ ಥರ ಎದ್ದು ಬರೋದು ಕಾಣುತ್ತೆ. ಇನ್ನೊಂದಷ್ಟು ಜನಕ್ಕೆ ವೈಟ್ ಥರ ಸ್ಕೇಲ್ಸ್ ಏನೂ ಇರೋದಿಲ್ಲ, ಬಟ್ ಒಂದಿನ ಆಗಿ ನೆಕ್ಸ್ಟ್ ದಿನಕ್ಕೆ ಹೇರ್ಸು ಅಥವಾ ಸ್ಕಾಲ್ಪು ಆಯ್ಲಿ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಇದನ್ನು ನಾವು ಸೆಬೋರಿಕ್ ಕೆಪಿಟಿಸ್ ಅಂತ ಹೇಳ್ತೀವಿ. ಈ ಥರ ಇದ್ದಾಗ ವಾರಕ್ಕೊಂದ್ಸತಿ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನೀವು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಉಪಯೋಗಿಸ್ದಾಗಲೂ ಲೆಂತಿಗೆ ಆಲ್ವೇಸ್ ಯೂಸ್ ಅ ಕಂಡೀಷ್ನರ್. ಜೊತೆಗೆ ಒಬ್ಬರಿಗೆ ಹೇರ್ಸು ಡಯಟ್ರಿ ಡಿಫಿಷಿಯನ್ಸಿ ಇದ್ದಾಗ ಕೂಡ ಫ್ರಿಝಿ ಆಗ್ತಾ ಹೋಗುತ್ತೆ. ಸೊ ಚೆಕ್ ಯುವರ್ ಡಯಟ್ಸ್ ವೆದರ್ ಯು ಆರ್ ಡಿಫಿಷಿಯೆಂಟ್ ಇನ್ B12, D3 ಅದರಲ್ಲಿ ಏನಾದರೂ ಡಿಫಿಷಿಯೆಂಟ್ ಇದ್ದೀರಾ ಅಥವಾ ಹೈಪೋಥೈರಾಯ್ಡ್ ಏನಾದರೂ ಇದ್ದೀರಾ ಅಂತ. ಇದು ಯಾವುದಾದ್ರೂ ಡಿಫಿಷಿಯೆಂಟ್ ಇದ್ದರೆ ಅಥವಾ ಹೈಪೋಥೈರಾಯ್ಡ್ ಇದ್ದರೆ ಎಲ್ಟ್ರಾಕ್ಸಿನ್ ಅಥವಾ ಥೈರೋನಾಮ್ ಟ್ಯಾಬ್ಲೆಟ್ ಅಂತ ಸಪ್ಲಿಮೆಂಟೇಷನ್ ಕೊಡ್ತೀವಿ. ಇಲ್ಲ ಅಂದರೆ ನಮಗೆ ನಾವು ಇತ್ತೀಚೆಗೆ ನೋಡ್ತಾ ಇರೋದು B12, D3 ಡಿಫಿಷಿಯನ್ಸಿ ಇದ್ದಾಗ ಹೇರ್ಸ್ ಬಿಕಮ್ ಫ್ರಿಝಿ ಅಥವಾ ಮಧ್ಯ ಕಟ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಇಂಥ ಟೈಮಲ್ಲಿ ಸಪ್ಲಿಮೆಂಟೇಷನ್ ಕೊಡ್ತೀವಿ. ಜೊತೆಗೆ ರಿಚೆಸ್ಟ್ ಸೋರ್ಸ್ ಆಫ್ ಯುವರ್ B12 ಇಸ್ ಒಂದು ನಾನ್ ವೆಜ್ ಡಯಟ್ ಇರುತ್ತೆ. ಇಲ್ಲ ಅಂದರೆ ಚೀಸು, ಪನ್ನೀರು, ಗ್ರೀನ್ ಲೀಫಿ ವೆಜಿಟಬಲ್ಸ್ ಅದನ್ನು ಕನ್ಸ್ಯೂಮ್ ಮಾಡ್ಕೊತಾ ಹೋಗಿ. ವೈಟಮಿನ್ D3 ಯಾವಾಗಲೂ ನಮ್ಮದು ಬಾಡಿ ಸರ್ಫೇಸ್ ಏರಿಯಾದಲ್ಲಿ ಇನ್ಆಕ್ಟಿವ್ ಫಾರ್ಮಲ್ಲಿರುತ್ತೆ. ಸೊ ಬೆಳಗ್ಗೆ 8ರಿಂದ 9, ಸಂಜೆ 4 ಗಂಟೆ ನಂತರ ಸ್ವಲ್ಪ ಮಟ್ಟಿಗೆ ಬಿಸಿಲಲ್ಲಿ ಒಂದು 10ರಿಂದ 15 ನಿಮಿಷ ಎಕ್ಸ್ಪೋಸ್ ಆಗಿ, ಸೊ ಇನ್ಆಕ್ಟಿವ್ ಫಾರ್ಮ್ ಏನು ನಮ್ಮದು ಸ್ಕಿನ್ ಸರ್ಫೇಸ್ ಮೇಲಿರುತ್ತೆ ಅದು ಆ್ಯಕ್ಟಿವ್ ಫಾರ್ಮ್ ಆಗಿ
ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಒನ್ ಸ್ಟೆಪ್. ಇನ್ನು ವೈಟಮಿನ್ D3 ತುಂಬ ಕಮ್ಮಿ ಇದೆ ಅಂದರೆ ಇದನ್ನು ವಾರಕ್ಕೊಂದು ಮಾತ್ರೆ ಕೊಡ್ತೀವಿ, 6ರಿಂದ 8 ವಾರ ತಗೋಬೇಕು. ಆಲ್ವೇಸ್ ನಿಮ್ಮ ಹೇರ್ಸ್ ಚೆನ್ನಾಗಿರಬೇಕು ಅಂತ ಅಂದರೆ ಹ್ಯಾವ್ ಅ ಗುಡ್ ಹೆಲ್ದಿ ಡಯಟ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಯೂಸ್ ಅ ಗುಡ್ ಶ್ಯಾಂಪೂ. ಒಬ್ಬೊಬ್ರು ಕಂಡೀಷ್ನರ್ ಯೂಸ್ ಮಾಡಬೇಕಾ, ಹೇರ್ಸ್ ಡ್ಯಾಮೇಜ್ ಆಗುತ್ತಾ ಅಂತ ಇರುತ್ತೆ, ಯೋಚನೆ ಮಾಡಿ ಕಂಡೀಷ್ನರ್ಸ್ ಯೂಸ್ ಮಾಡ್ತಾ ಇರಲ್ಲ. ಆಲ್ವೇಸ್ ಯೂಸ್ ಅ ಕಂಡೀಷ್ನರ್, ಬಟ್ ಓನ್ಲಿ ಫಾರ್ ದ ಲೆಂತ್ ಆಫ್ ದ ಹೇರ್ ಇರುತ್ತೆ. ಆಯಿಲ್ ಮಸಾಜಿಂಗ್ ಆ್ಯಂಡ್ ಆಯಿಲ್ ಅಪ್ಲೈಯಿಂಗ್ ಟು ದ ಲೆಂತ್ ಆಫ್ ದ ಹೇರ್ಸ್ ಈಸ್ ವೆರಿ ಗುಡ್. ಬಟ್ ಓವರ್ ನೈಟ್ ಹಾಕೋಕೆ ಹೋಗಬೇಡಿ. ತಲೆ ಸ್ನಾನ ಮಾಡೋಕ್ಕಿಂತ 1 ಅಥವಾ 2 ಗಂಟೆ ಕಾಲ ಮುಂಚೆ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಳಿ. ಸೊ ತುಂಬಾ ಈ ಥರ ಹೇರ್ಸ್ ಕಟ್ ಆಗ್ತಾ ಇದೆ, ಹೋಮ್ ಕೇರು ಮಾಡಿದ್ವಿ, ಏನು ಡಿಫ್ರೆನ್ಸ್ ನೋಡ್ತಾ ಇಲ್ಲ. ನಾವು ಓರಲಾಗಿ ಟ್ಯಾಬ್ಲೆಟು ತೊಗೊಂಡ್ವಿ, ಹೇರ್ ಪೆಪ್ಟೈಡ್ ಸೀರಮ್ಸ್ನೂ ಉಪಯೋಗಿಸಿದ್ವಿ, ದೆರ್ ಇಸ್ ನೋ ಡಿಫ್ರೆನ್ಸ್ ಅಂತ ಬಂದಾಗ ನೆಕ್ಸ್ಟ್ ಕಮ್ಸ್ ದ ಆಪ್ಷನ್ಸ್ ಆಫ್ ಟ್ರೀಟ್ಮೆಂಟ್ಸ್. ಇದಕ್ಕೆ ನಿಮಗೆ ಒಂದು PRP ಅಂತ ಮಾಡ್ತೀವಿ, ಇಲ್ಲ ಅಂದರೆ GFC ಅಂತ ಇರುತ್ತೆ, ಇಲ್ಲಾಂದರೆ QR678 ಅಂತ ಟ್ರೀಟ್ಮೆಂಟ್ಸ್ ಬರುತ್ತೆ. ಸೊ PRP ಮತ್ತು GFC ನಿಮ್ಮದು ಓನ್ ಬ್ಲಡ್ಡಿಂದ ಮಾಡೋದು. ಯೂಶಲಿ ಬ್ಲಡ್ 10 to 20 ml ತೊಗೊಂಡ್ಬಿಟ್ಟು ಅದನ್ನು ನಾವು ಸೆಂಟ್ರಿಫ್ಯೂಜ್ ಮಾಡ್ತೀವಿ. ಅದರಲ್ಲಿ ನಮಗೆ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಸಿಗುತ್ತೆ, ಇದನ್ನ ವಾಪಸ್ ನಾವು ಹೇರ್ಸ್ಗೆ ಇಂಜೆಕ್ಟ್ ಮಾಡ್ಕೊತೀವಿ. ಇದರಿಂದ ಏನಾಗ್ತದೆ, ಫಸ್ಟ್ ಚೇಂಜ್ ನೀವು ನೋಡೋ ಅಂಥದ್ದು ಹೇರ್ಸ್ ವಿಲ್ ಸ್ಟಾರ್ಟ್ ಲುಕಿಂಗ್ ಹೆಲ್ದಿ. ಅದಾದ ನಂತರ ಕ್ರಮೇಣ ಏನು ಹೇರ್ಸ್ ಮಧ್ಯ ಕಟ್ ಆಗ್ತಾ ಇರುತ್ತೆ ಅಥವಾ ಸ್ನಾನ ಮಾಡಿದ ನಂತರ ತುಂಬಾ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದೆ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಜೊತೆಗೆ ಗ್ರೋತ್, ಲೆಂತ್ ಆಫ್ ದ ಹೇರ್ ಗ್ರೋಸ್ ಕ್ವಿಕ್ಲಿ ಆ್ಯಂಡ್ ಫಾಸ್ಟ್ಲಿ. ಸೊ ಅದು ಕೂಡ ನೀವು ಡಿಫ್ರೆನ್ಸ್ ನೋಡ್ಕೊತಾ ಹೋಗ್ಬೋದು. ಇನ್ನೊಂದು ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ನಾನೇನು ಟ್ರಿಮ್ಮಿಂಗು ಏನೂ ಮಾಡ್ತಾ ಇಲ್ಲ, ಕೂದಲು ಶಾರ್ಟ್ ಆಗುತ್ತೆ ಅಂದ್ಕೊಂಡು ನೀವು ಟ್ರಿಮ್ಮಿಂಗು ಅಥವಾ ಹೇರ್ ಕಟ್ ಮಾಡಿಸ್ತಾ ಇದ್ದರೆ ಯು ಆರ್ ಡೂಯಿಂಗ್ ಅ ಮಿಸ್ಟೇಕ್. ಸೊ ಒನ್ಸ್ ಇನ್ 3 months ಹೇರ್ ಟ್ರಿಮ್ ಮಾಡಿಸ್ಕೊತಾ ಹೋಗಿ. ಸೊ ಸ್ಪ್ಲಿಟ್ ಎಂಡ್ಸ್ ಏನಿರುತ್ತೆ ಅದನ್ನು ಕಟ್ ಮಾಡಿದಾಗ ಅದು ಹೋಗುತ್ತೆ, ಮತ್ತು ಹೇರ್ ಲೆಂತ್ ಗ್ರೋತ್ ಆಗಕ್ಕೆ ಶುರು ಆಗ್ತಾ ಹೋಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.